ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 10ನೇ ತರಗತಿಯ ವಿದ್ಯುತ್ ಶಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ನಾವು ಈಗ ಡಿಸ್ಕಸ್ ಮಾಡ್ತಾ ಬರೋಣ. ಈ ಒಂದು ಚಾಪ್ಟರ್ ಬಂದ್ಬಿಟ್ಟು GPS ಟೆಟ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳನ್ನು ಕೇಳ್ತಾರೆ, ಡೆಫಿನೇಷನ್ಗಳನ್ನು ಕೇಳ್ತಾರೆ ಮತ್ತು ಲಾಸ್ಗಳನ್ನು ಕೇಳ್ತಾರೆ. ಆದ್ದರಿಂದ ಇದು GPS ಟೆಟ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ. ಆದ್ದರಿಂದ ಇದನ್ನು ನಾವು ಡೀಟೇಲಾಗಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಈ ಒಂದು ಚಾಪ್ಟರ್ನ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಬರುವಂಥ ಮೊದಲಿಗೆ ಕೀ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಅಂದರೆ ವಿದ್ಯುತ್ ಕೋಶ ಅಂದರೆ ಏನು, ಶುಷ್ಕ ಕೋಶ ಅಂದರೆ ಏನು, ಪ್ಲಗ್ ಕೀ ಅಂದರೆ ಏನು, ಇದ್ರ ಬಗ್ಗೆ ನಾವು ಯಾವ ರೀತಿಯಾಗಿ ಈ ಒಂದು ಡಯಾಗ್ರಾಮನ್ನು ಬಿಡಿಸ್ತೀವಿ, ಇದ್ರ ಬಗ್ಗೆ ನಾವು ತಿಳ್ಕೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ಮೊದಲನೇದಾಗಿ ಕೀ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ಈ ಒಂದು ವಿದ್ಯುತ್ ಶಕ್ತಿಯಲ್ಲಿ ಬಳಸುವಂಥದ್ದು ಮೊದಲನೇದಾಗಿ ವಿದ್ಯುತ್ ಕೋಶ ಅಂದರೆ ಶೆಲ್, ಬ್ಯಾಟ್ರಿ ಸೆಲ್ ಅನ್ನು ಯಾವ ರೀತಿಯಾಗಿ ನಾವು ಇಂಡಿಕೇಟ್ ಮಾಡ್ತೀವಿ ಅಂತಂದರೆ, ಒಂದು ಸರ್ಕ್ಯೂಟಲ್ಲಿ ನಾವು ಪಾಸಿಟಿವ್ ಟರ್ಮಿನಲನ್ನು ಈ ರೀತಿಯಾಗಿ ಬರಿತೀವಿ, ನೆಗೆಟಿವ್ ಟರ್ಮಿನಲನ್ನು ಇದಕ್ಕಿಂತ ಸಣ್ಣದಾಗಿ ಬರೆದು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ. ಇದನ್ನು ಬ್ಯಾಟ್ರಿ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಈ ಬ್ಯಾಟ್ರಿಗಳನ್ನು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳನ್ನು ಜಾಸ್ತಿ ಸಂಯೋಜನೆ ಮಾಡಿದರೆ, ಶುಷ್ಕ ಕೋಶಗಳ ಸಂಯೋಜನೆ ಇದ್ದರೆ, ಒಂದಕ್ಕಿಂತ ಹೆಚ್ಚು ಬ್ಯಾಟ್ರಿಗಳು ಇದ್ದರೆ ಅದನ್ನು ನಾವು ಯಾವ ರೀತಿಯಾಗಿ ಈ ಒಂದು ಸರ್ಕ್ಯೂಟಲ್ಲಿ ಬರಿತೀವಿ ಅಂತ ನೋಡೋದಾದರೆ, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್, ಅಗೇನ್ ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಈ ರೀತಿಯಾಗಿ ನಾವು ಒಂದಕ್ಕಿಂತ ಹೆಚ್ಚು ಶುಷ್ಕ ಕೋಶಗಳನ್ನು ಜೋಡಿಸಿದಲ್ಲಿ ಈ ರೀತಿಯಾಗಿ ಬರಿತೀವಿ. ಈ ಕಡೆ ಪಾಸಿಟಿವ್ ಟರ್ಮಿನಲ್ ಇರುತ್ತೆ, ಈ ಕಡೆ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ನೆಕ್ಸ್ಟು ಪ್ಲಗ್ ಕೀ ಓಪನ್ ಆಗಿದ್ರೆ, ಈ ಒಂದು ಸರ್ಕ್ಯೂಟ್ ಡಿಸ್ಕನೆಕ್ಟ್ ಆಗಿದ್ರೆ ಯಾವ ರೀತಿಯಾಗಿ ಇದನ್ನು ಇಂಡಿಕೇಟ್ ಮಾಡ್ತೀವಿ ಅಂದರೆ, ಇದನ್ನು ಓಪನ್ ಆಗಿರೋ ಥರ ನಾವು ಇಂಡಿಕೇಟ್ ಮಾಡ್ತೀವಿ. ಈ ಒಂದು ಪ್ಲಗ್ ಕೀ ಸ್ವಿಚ್ ಏನಾಗಿದ್ರೆ ಜಾಯಿಂಟ್ ಆಗಿದ್ರೆ, ಮುಚ್ಚಿದ ಒಂದು ಸ್ವಿಚ್ ಪ್ಲಗ್ ಕೀ ಆಗಿದ್ರೆ ಇದನ್ನು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ ಅಂದರೆ, ನಾವು ಈ ರೀತಿಯಾಗಿ ಒಂದು ಡಾಟನ್ನು ಕೊಡ್ತೀವಿ. ನೆಕ್ಸ್ಟ್ ಇದು ಮುಚ್ಚಿದ ಒಂದು ಪ್ಲಗ್ ಕೀ, ಇದು ಒಂದು ತೆರೆದ ಪ್ಲಗ್ ಕೀ ಆಗಿರುತ್ತೆ. ಓಕೆ, ಇವನ್ನ GPS ಟೆಟ್ ಎಕ್ಸಾಮ್ನಲ್ಲಿ 3 ಆಕಾರಗಳನ್ನು, ಈ ಒಂದು ವಿದ್ಯುತ್ ಶಕ್ತಿಯ 3 ಆಕಾರಗಳಂದರೆ ಇವು ಆಕಾರಗಳು, ಇವುಗಳನ್ನು ಕೊಟ್ಟು ಅವುಗಳ ಒಂದು ಸಂಕೇತಗಳನ್ನು ಬರೀರಿ ಅಂತ ಪ್ರಶ್ನೆಯನ್ನು ಕೇಳಿದರು. ಓಕೆ, ಇದನ್ನು ನೆನ್ಪಿಡ್ಬೋದು, ತುಂಬಾ ಇಂಪಾರ್ಟೆಂಟ್. ತೆರೆದ ಪ್ಲಗ್ ಕೀ, ಮುಚ್ಚಿದ ಪ್ಲಗ್ ಕೀ, ಶುಷ್ಕ ಕೋಶಗಳ ಸಂಯೋಜನೆ, ಶುಷ್ಕ ಕೋಶ ಅಂದರೂ ಕೂಡ ನಡೆಯುತ್ತೆ, ವಿದ್ಯುತ್ ಕೋಶ ಅಂದರೂ ಕೂಡ ನಡೆಯುತ್ತೆ. ಓಕೆ, ನೆಕ್ಸ್ಟ್ ತಂತಿಯ ಕೀಲು. ತಂತಿಯ ಕೀಲು ಅಂತಂದರೆ ಏನು? ಈಗ 3 ವೈರ್ಸ್ಗಳು ಒಂದೇ ಕಡೆಗೆ ಜಾಯಿಂಟ್ ಆಗಿದ್ರೆ ಇದನ್ನು ನಾವು ಕೀಲು ಅಂತ ಕರಿತೀವಿ. ಇದನ್ನು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತಾರೆ, ಕೀಲು ಅಂತ ಹೇಳಿ ಕರಿತೀವಿ. ಈಗ 3 ಟರ್ಮಿನಲ್ಲು ಒಂದೇ ಕಡೆಗೆ ಜಾಯಿಂಟ್ ಆಗಿದ್ರೆ ಇದನ್ನು ತಂತಿಯ ಕೀಲು ಅಂತ ಹೇಳಿ ಕರೀತಾರೆ. ಹಾಗಾದರೆ ಜಾಯಿಂಟ್ ಆಗಿಲ್ಲದೆ ಇದ್ದಾಗ ಯಾವ ರೀತಿಯಾಗಿ, ಸೇರ್ಪಡೆ ಇಲ್ಲದೆ ದಾಟಿರುವ ತಂತಿಯನ್ನು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡ್ತಾರೆ ಅಂದರೆ, ಈಗೊಂದು ವೈರ್ ಇರುತ್ತೆ, ಇದು ಜಾಯಿಂಟ್ ಆಗಿಲ್ಲದೆ ಇರುವಾಗ ಇದನ್ನು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತಾರೆ. ಸೇರ್ಪಡೆ ಇಲ್ಲದೆ ದಾಟಿರುವ ತಂತಿಯನ್ನು ಈ ರೀತಿಯಾಗಿ ಇಂಡಿಕೇಟ್ ಮಾಡ್ತಾರೆ. ಓಕೆ, ಪ್ರತಿಯೊಂದನ್ನು ನೆನ್ಪಿಟ್ಕೋರಿ, ಆಕಾರಗಳು ಮತ್ತು ಚಿಹ್ನೆಗಳು. ಓಕೆ, ಇವು ತುಂಬಾ ಇಂಪಾರ್ಟೆಂಟು ಪ್ರಶ್ನೆಗಳು. ಓಕೆ, ನೆಕ್ಸ್ಟು ವಿದ್ಯುತ್ ಬಲ್ಬನ್ನು ಯಾವ ರೀತಿಯಾಗಿ ಈ ಒಂದು ಸರ್ಕ್ಯೂಟಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ ಅಂದರೆ, ವಿದ್ಯುತ್ ಬಲ್ಬನ್ನು ಈ ರೀತಿಯಾಗಿ ಕೂಡ ಇಂಡಿಕೇಟ್ ಮಾಡ್ಬೋದು, ಅಥವಾ ಬಲ್ಬನ್ನು ಕೂಡ ನಾವು ಈ ರೀತಿಯಾಗಿ ತೆಗೆದಿರುವಂಥದ್ದು ಇರುತ್ತೆ. ಇದು ವಿದ್ಯುತ್ ಬಲ್ಬ್. ರೋಧಕದ ರೋಧ ಅಂತಂದಾಗ ಅದನ್ನು ನಾವು ಈ ರೀತಿಯಾಗಿ ಒಂದು ಸರ್ಕ್ಯೂಟಲ್ಲಿ ಇಂಡಿಕೇಟ್ ಮಾಡ್ತೀವಿ. ಪರಿವರ್ತಿತ ರೋಧ ಅಥವಾ ರಿಯೋಸ್ಟಾಟನ್ನು ಯಾವ ರೀತಿಯಾಗಿ, ಈ ರೋಧ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಇದನ್ನು ಡ್ರಾ ಮಾಡುವಂಥದ್ದು, ಇದರ ಮೇಲೆ ಒಂದು ಬಾಣದ ಗುರುತನ್ನು ಗುರುತಿಸುವಂಥದ್ದು, ಅಥವಾ ಈ ರೀತಿಯಾಗಿ ಕೂಡ ಬರೀಬೋದು. ಇದರ ಮೇಲೆ ಈ ರೀತಿಯಾಗಿ ಒಂದು ಬಾಣದ ಗುರುತು ಇರುತ್ತೆ, ಇದಕ್ಕೆ ಪರಿವರ್ತಿತ ರೋಧ ಅಂತೇಳಿ ಕರಿತೀವಿ, ಅಥವಾ ರಿಯೋಸ್ಟಾಟ್ ಅಂತ ಕರಿತೀವಿ. ನೆಕ್ಸ್ಟು ಅಮ್ಮೀಟರನ್ನು ಯಾವ ರೀತಿಯಾಗಿ ಇಂಡಿಕೇಟ್ ಮಾಡ್ತೀವಿ, ಅಮ್ಮೀಟರ್ ಪ್ಲಸ್ಸು ಈ ಕಡೆ ಮೈನಸ್ಸು, ಅದೇ ರೀತಿಯಾಗಿ ವೋಲ್ಟ್ ಮೀಟರು ಪ್ಲಸ್ಸು ಮೈನಸ್ಸು. ಓಕೆ, ನೋಡಿದ್ರಲ್ಲ, ಚಿಹ್ನೆಗಳನ್ನು ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬೇಕು, ಇವು ತುಂಬಾ ಇಂಪಾರ್ಟೆಂಟ್.